ವಿರೋಧಾಭಾಸ ಅನ್ನೋ ಪದವನ್ನು ನೀವು ಕೇಳಿದೀರಾ? ಫಾರ್ ಎಕ್ಸಾಂಪಲ್, ನನಗೆ ಈ ಕೆಲಸ ಇಷ್ಟ ಇಲ್ಲ, ಆದ್ರೆ ಈ ಕೆಲಸ ಮಾಡೋದಕ್ಕೆ ಇಷ್ಟ. ಇದನ್ನ ನಾವು ವಿರೋಧಾಭಾಸದ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಇವತ್ ನಾನು ನಿಮಗೆ ಹೇಳ್ತಿರೋ ವ್ಯಕ್ತಿಗೆ ರಾಜಕೀಯ ಇಷ್ಟ ಇತ್ತು, ಆದ್ರೆ ರಾಜಕೀಯ ವ್ಯವಸ್ಥೆ ಹೇಗ್ ವರ್ಕ್ ಆಗ್ಬೇಕೋ ಅದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅವರು ಭಾರತದ ಸಂವಿಧಾನದ ಪ್ರಜಾಪ್ರಭುತ್ವವನ್ನ ಇಷ್ಟಪಟ್ರು, ಆದ್ರೆ ಪ್ರಜಾಪ್ರಭುತ್ವ ಒಬ್ಬ ರಾಜಕಾರಣಿ ಮೇಲೆ ಹೇರಿದ ನಿಯಮಗಳಾಗ ಇಷ್ಟ ಆಗ್ಲಿಲ್ಲ. ಇವರು ಪತ್ರಿಕಾ ಸಂಸ್ಥೆಗಳನ್ನ ಇಷ್ಟಪಟ್ರು, ಆದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನಲ್ಲ. She loved what she did not like. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆದ ಭಾರತದ ಮೊದಲ ಹಾಗೂ ಏಕೈಕ ಮಹಿಳಾ ಪ್ರಧಾನಿ ಮಿಸಸ್ ಇಂದಿರಾ ಗಾಂಧಿ. ಇವರು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ರು ಸಹ, ಆದ್ರೆ ಭಾರತದ ಸಂವಿಧಾನದ ವಿಚಾರದಲ್ಲಿ ಆಕೆ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳಿಂದಾಗಿ ಈ ದೇಶದ ಜನರಿಂದ ಸಾಕಷ್ಟು ವಿರೋಧ ವ್ಯಕ್ತ ಆಗಿದೆ. ಇಂದಿರಾ ಗಾಂಧಿ ಅನ್ನೋ ಹೆಸರು ಕೇಳಿದ ತಕ್ಷಣ ನೆನಪಾಗೋದೆ ಎಮರ್ಜೆನ್ಸಿ, ಕ್ರಿಟಿಸಿಸಂ. ಆದ್ರೆ ನಾನು ಕೂಡ ಹಾಗೆ ಯೋಚನೆ ಮಾಡ್ತಿದ್ದೆ. ಇಂದಿರಾ ಗಾಂಧಿ ಈ ದೇಶಕ್ಕೆ ನೀಡಿರುವ ಅದೆಷ್ಟೋ ಕೊಡುಗೆಗಳು ನಮ್ ಜನಕ್ಕೆ ಗೊತ್ತೇ ಇಲ್ಲ. ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ ನಮಗೆ ಅರ್ಥ ಆಗುತ್ತೆ, ಸಂವಿಧಾನದ ತಿದ್ದುಪಡಿ ವಿಚಾರದಲ್ಲಿ ಇಂದಿರಾ ಗಾಂಧಿ ಅವರ ತಪ್ಪೆಷ್ಟಿದೆಯೋ, ಆದ್ರೆ ಈ ದೇಶದ ಭದ್ರತೆ ಹಾಗೂ ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಆಕೆ ತೆಗೆದುಕೊಂಡಂತಹ ಗಟ್ಟಿ ನಿರ್ಧಾರಕ್ಕೆ ಭಾರತೀಯರೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಒಂದನ್ನ ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಒಬ್ಬರ ತಪ್ಪು ನಿರ್ಧಾರವನ್ನ ನಾವು ಟೀಕಿಸ್ತೀವಿ ಅಂತ ಅಂದ್ರೆ ಅವರಿಗೆ ಅಗೌರವವನ್ನ ತೋರಿಸ್ತೀವಿ ಅಂತಲ್ಲ, ಹಾಗೆ ಒಬ್ಬರ ಒಳ್ಳೆ ಕೆಲಸವನ್ನ ಹೊಗಳ್ತೀವಿ ಅಂತ ಅಂದ್ರೆ ಅವ್ರನ್ನ ವೈಟ್ ವಾಶ್ ಮಾಡ್ತೀವಿ ಅಂತ ಕೂಡ ಅರ್ಥ ಅಲ್ಲ. 1966ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಉಜ್ಬೇಕಿಸ್ತಾನ್ ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಆಗ ಭಾರತೀಯರ ಮುಂದಿದ್ದ ಪ್ರಶ್ನೆ, ಮುಂದಿನ ಪ್ರಧಾನಿ ಯಾರು ಅಂತ. ಕಾಂಗ್ರೆಸ್ ಸಿಂಡಿಕೇಟ್ಗೆ ಅವರ ಮಾತನ್ನ ಕೇಳುವಂತಹ ಕ್ಯಾಂಡಿಡೇಟ್ ಬೇಕಿತ್ತು. ಹಾಗಾಗಿ ನೆಕ್ಸ್ಟ್ PM ರೇಸ್ ನಲ್ಲಿ ಮುರಾರ್ಜಿ ದೇಸಾಯಿ, ನೀಲಂ ಸಂಜೀವ್ ರೆಡ್ಡಿ, SK ಪಾಟೀಲ್ ರಂತಹ ವ್ಯಕ್ತಿಗಳಿದ್ರು ಕೂಡ ಅವತ್ತಿಗೆ ಕಿಂಗ್ ಮೇಕರ್ ಆಗಿದ್ದ ಕಾಮರಾಜನ್ ಅವರು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು ಇಂದಿರಾ ಗಾಂಧಿ ಅವರನ್ನ. ಎಲ್ಲರೂ ಅನ್ಕೊಂಡಿದ್ರು ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಅಷ್ಟಾಗಿ ಗೊತ್ತಿಲ್ಲ, ಸೊ ಆರಾಮಾಗಿ ಅವರನ್ನ ಗೊಂಬೆ ರೀತಿ ಆಡಿಸಬಹುದು ಅಂತ. ಅನಂತರ ಜನವರಿ 19, 1966ರಲ್ಲಿ ಇಂದಿರಾ ಗಾಂಧಿ ಅವರು ಮುರಾರ್ಜಿ ದೇಸಾಯಿ ಅವರನ್ನ ಸೋಲಿಸಿ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಇಂದಿರಾ ಗಾಂಧಿ ಅವರು ತಮ್ಮ ಸ್ವಪಕ್ಷದವರಿಂದಲೇ ಸಾಕಷ್ಟು ಹಿನ್ನಡೆಯನ್ನ, ತೊಂದರೆಯನ್ನ ಅನುಭವಿಸಬೇಕಾಗಿ ಬರುತ್ತೆ. ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಇಂದಿರಾ ಗಾಂಧಿ ಅವರನ್ನ ಗೂಂಗಿ ಗುಡಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಸೈಲೆಂಟ್ ಡಾಲ್ ಅಂತ. ಕಾಂಗ್ರೆಸ್ ಪಕ್ಷದಲ್ಲೇ ಗ್ರೂಪಿಸಂ ಶುರುವಾಗುತ್ತೆ. ಪಕ್ಷದವರಿಗೆ ಇಂದಿರಾ ಗಾಂಧಿ ನಮಗೆ ಸಮರ್ಥ ನಾಯಕಿ ಅಂತ ಅನ್ಸೋದೇ ಇಲ್ಲ. ಹೆಚ್ಚಾಗಿ ಒಂದು ಫ್ಯಾಕ್ಟ್ ಏನು ಅಂತ ಅಂದ್ರೆ, ಅವ್ರ ಎಲ್ಲರಿಗೂ ಒಬ್ಬ ವುಮೆನ್ ಲೀಡರ್ ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಇದೆಲ್ಲದರ ಮಧ್ಯ ಆಕೆ ಹೇಗೆ ಇವತ್ತು ನಾವೆಲ್ಲರೂ ನೆನಪು ಮಾಡಿಕೊಳ್ಬಹುದಾದಂತಹ ಭಾರತದ ಪ್ರಧಾನಿ ಆದ್ರೂ, ಪಕ್ಷದೊಳಗೆ ಅಷ್ಟೆಲ್ಲ ವಿರೋಧಗಳನ್ನ ಆಕೆ ಎದುರಿಸಿದ್ದಾದ್ರೂ ಹೇಗೆ, ಇವರು ಐರನ್ ಲೇಡಿ ಆಫ್ ಇಂಡಿಯಾ ಆಗಿದ್ದಾದ್ರೂ ಹೇಗೆ, ಎಮರ್ಜೆನ್ಸಿಯನ್ನ ಅಷ್ಟು ಧೈರ್ಯವಾಗಿ ಇಂಪೋಸ್ ಮಾಡಿದಾದ್ರೂ ಹೇಗೆ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. 1967ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಪೋಸಿಟ್ ಆಗಿ ಹಲವಾರು ಪ್ರಾದೇಶಿಕ ಪಕ್ಷಗಳೆಲ್ಲ ಒಗ್ಗೂಡಿ ಎಲೆಕ್ಷನ್ ಅಲ್ಲಿ ಒಳ್ಳೆ ಫೈಟ್ ಕೊಡ್ತಾರೆ. ಆದ್ರೂ ಹೇಗೋ ಕಳಪೆ ಪ್ರದರ್ಶನ ನೀಡಿದ್ರು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. 9 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳ್ಕೊಳ್ಳುತ್ತೆ. ಬಹಳಷ್ಟು ಇನ್ಫ್ಲೂಯೆನ್ಷಿಯಲ್ ಲೀಡರ್ಸ್ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. ಇಂತಹ ಸಂದರ್ಭದಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಂದಿರಾ ಗಾಂಧಿ ವೇಟ್ ಮಾಡ್ತಾ ಇದ್ರು. ನಂತರ ಜುಲೈ 19, 1969ರಲ್ಲಿ 14 ಪ್ರೈವೇಟ್ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡುವ ಮೂಲಕ ಇಂದಿರಾ ಗಾಂಧಿ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆದ್ರೂ ಜನ ಬ್ಯಾಂಕ್ ನ್ಯಾಷನಲೈಸ್ ಮಾಡಿದ್ದು ಅವರ ಓನ್ ಬೆನಿಫಿಟ್ಗೆ ಅಂತ ಮಾತಾಡ್ಕೊಂಡ್ರು. ಅವರ ಈ ನಿರ್ಧಾರ ಈ ದೇಶದ 2 ಮೇಜರ್ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ. ಮೊದಲನೇದು 1947ರಿಂದ 1955ರವರೆಗೆ 361 ಬ್ಯಾಂಕ್ಗಳು ಈ ದೇಶದಲ್ಲಿ ಲಾಸ್ ಅಲ್ಲಿ ನಡೀತಾ ಇದ್ವು. ಅಂದ್ರೆ ಪ್ರತಿ ವರ್ಷ 40 ಬ್ಯಾಂಕ್ಗಳು ಲಾಸ್ ಆಗ್ತಾ ಇದ್ವು. ಇದರಿಂದ ಜನಸಾಮಾನ್ಯರು ಬ್ಯಾಂಕ್ ನಲ್ಲಿ ಇಟ್ಟಿದ್ದಂತಹ ಠೇವಣಿ ಹಣವನ್ನ ಕಳ್ಕೊಳ್ಳುವ ಹಂತಕ್ಕೆ ಬಂದಿತ್ತು. ಎರಡನೇದು, ಕಮರ್ಷಿಯಲ್ ಬ್ಯಾಂಕ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ನ ನಿರ್ಲಕ್ಷ್ಯ ಮಾಡಿ ಬರೀ ಬಿಸ್ನೆಸ್ ಮತ್ತು ಇಂಡಸ್ಟ್ರಿಗೆ ಮಾತ್ರ ಹೆಚ್ಚು ಲೋನ್ ಗಳನ್ನ ನೀಡ್ತಾ ಇದ್ವು. ಯಾವ ಮಟ್ಟಿಗೆ ಅಂದ್ರೆ 1950ರಲ್ಲಿ ಕೇವಲ 2.3% ಲೋನ್ ಅನ್ನ ಅಗ್ರಿಕಲ್ಚರ್ ಸೆಕ್ಟರ್ಗೆ ನೀಡ್ತಾರೆ. ಇದರಿಂದ ಪರಿಸ್ಥಿತಿ ಮತ್ತಷ್ಟು ಹಾಳಾಗುತ್ತೆ. ಆದ್ರೆ ಇಲ್ಲಿ ನಮ್ಗೆ ಗಮನಿಸಬೇಕಾದ ವಿಚಾರ ಏನಂದ್ರೆ, ಬ್ಯಾಂಕ್ ನ ನ್ಯಾಷನಲೈಸ್ ಮಾಡಿದ್ದು ದೇಶಕ್ಕೆ ಹೇಗೆ ಉಪಯೋಗ ಆಯ್ತು ಅಂತ. ಮೊದಲನೇದಾಗಿ, ಮೊದಲು ದೇಶದಲ್ಲಿ ಪ್ರೈವೇಟ್ ಬ್ಯಾಂಕ್ ಗಳನ್ನ ಉದ್ಯಮಿಗಳು ನಡೆಸ್ತಾ ಇದ್ರು. ಜೊತೆಗೆ ಬ್ಯಾಂಕ್ ವ್ಯವಸ್ಥೆ ಬರೀ ನಗರ ಪ್ರದೇಶದಲ್ಲಿ ಮಾತ್ರ ಇತ್ತು. ಆದ್ರೆ ಯಾವಾಗ ಬ್ಯಾಂಕ್ಗಳು ರಾಷ್ಟ್ರೀಯಕರಣಗೊಂಡ್ವೋ ಅವತ್ತಿನಿಂದ ದೇಶದ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬ್ಯಾಂಕ್ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ.
RBI ರೆಕಾರ್ಡ್ ಪ್ರಕಾರ ನಮ್ಮ ದೇಶದಲ್ಲಿ 1969ರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 1833 ಬ್ಯಾಂಕ್ಗಳಿದ್ವು. ಆದ್ರೆ 1995ರಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆದ್ಮೇಲೆ ಈ ಸಂಖ್ಯೆ 33,004ಕ್ಕೆ ಏರಿಕೆ ಆಗುತ್ತೆ. ಸರ್ಕಾರ ಯಾವಾಗ ಬ್ಯಾಂಕ್ಗಳನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೋ ಆಗ ಬ್ಯಾಂಕ್ ನಿಂದ ಬಂದಂತಹ ಪ್ರಾಫಿಟ್ ನ ಪಬ್ಲಿಕ್ ವೆಲ್ಫೇರ್ಗೆ ಬಳಸ್ಕೊಳ್ಳುತ್ತೆ. ಪ್ರೈವೇಟ್ ಬ್ಯಾಂಕ್ಗಳು ಅಗ್ರಿಕಲ್ಚರ್ ಸೆಕ್ಟರ್ ಹಾಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಲೋನ್ಗಳನ್ನ ಕೊಡ್ತಿರ್ಲಿಲ್ಲ. ಆದ್ರೆ ಬ್ಯಾಂಕ್ ರಾಷ್ಟ್ರೀಯಕರಣ ಆದ್ಮೇಲೆ ಪ್ರತಿಯೊಬ್ಬರಿಗೂ ಫಂಡ್ ಸಿಗ್ತಾ ಇತ್ತು. ಸ್ವತಃ ಕಾಂಗ್ರೆಸ್ ನಲ್ಲಿರುವವರ ಜೊತೆಗೆ ಅಪೋಸಿಷನ್ ಪಾರ್ಟಿ ಲೀಡರ್ಗಳು ಕೂಡ ಇಂದಿರಾ ಗಾಂಧಿಯವರ ಈ ನಿರ್ಧಾರವನ್ನು ವಿರೋಧಿಸ್ತಾರೆ. ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೂ ಹೊರಗೂ ಇಂದಿರಾ ಗಾಂಧಿಯವರಿಗೆ ಬಹಳಷ್ಟು ವಿರೋಧ ವ್ಯಕ್ತ ಆಗುತ್ತೆ. ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡುವ ಮೂಲಕ ಇಂದಿರಾ ಗಾಂಧಿ ಅವರು ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ತಮ್ಮ ಹತೋಟಿಗೆ ತಂದುಕೊಳ್ತಾರೆ. ಜೊತೆಗೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಆದ ಮುಂಬೈಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಈ ಮೂಲಕ ತನಗೆ ವಿರೋಧವಾಗಿ ಹೋಗುವ ಜನರ ಫಂಡಿಂಗ್ ಅನ್ನ ನಿಲ್ಲಿಸ್ತಾರೆ. ಇದೇ ಸಮಯದಲ್ಲಿ ಇಂದಿರಾ ಗಾಂಧಿ ಹಳ್ಳಿ ಜನರಿಗೆ ಒಬ್ಬ ದೊಡ್ಡ ಹೀರೋ ತರ ಕಾಣಿಸ್ತಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಮ್ಮ PM ಮೇಲೆ ನಂಬಿಕೆ ಬರುತ್ತೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸಿಂಡಿಕೇಟ್ಗೆ ಇಂದಿರಾ ಗಾಂಧಿ ಗೂಂಗಿ ಗುಡಿಯ ಅಂದ್ರೆ ಸೈಲೆಂಟ್ ಡಾಲ್ ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಆಗ ಇಂದಿರಾ ಗಾಂಧಿ ಅವರನ್ನ ಕಾಂಗ್ರೆಸ್ ನಿಂದ ಉಚ್ಚಾಟನೆ ಮಾಡ್ತಾರೆ. ಆಗ ಮತ್ತೊಂದು ಪಾರ್ಟಿಯನ್ನ ಕಟ್ತಾರೆ ಇಂದಿರಾ ಗಾಂಧಿ. 1970ರಲ್ಲಿ ಇಂದಿರಾ ಗಾಂಧಿ ಅವರು ಒಂದು ದೊಡ್ಡ ಪ್ರಪೋಸಲ್ ನ ಮುಂದಿಡ್ತಾರೆ. ಅದೇ ಅಬೋಲಿಷನ್ ಆಫ್ ಪ್ರೈವಿ ಪರ್ಸಸ್. ಏನಿದು ಪ್ರೈವಿ ಪರ್ಸಸ್ ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾಕಷ್ಟು ಪ್ರಜಾಪ್ರಭುತ್ವ ರಾಜ್ಯಗಳಿದ್ವು. ಅವೆಲ್ಲವನ್ನ ಒಗ್ಗೂಡಿಸಿದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತದೊಂದಿಗೆ ಸೇರಿಕೊಳ್ಳುವ ರಾಜ್ಯಗಳಿಗೆ ಭಾರತ ಸರ್ಕಾರದಿಂದ ಒಂದಿಷ್ಟು ಪೆನ್ಷನ್ ಕೊಡ್ಲೇಬೇಕು ಅಂತ ಹೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಇದನ್ನ ಅಬೋಲಿಷನ್ ಮಾಡಬೇಕು ಅನ್ನೋದು ಇಂದಿರಾ ಗಾಂಧಿ ಅವರ ಪ್ರಪೋಸಲ್ ಆಗಿರುತ್ತೆ. ಇದಕ್ಕೆ ಬಹಳಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗುತ್ತೆ. ಆದ್ರೆ ಈ ಎಲ್ಲಾ ವಿರೋಧಗಳಿಗೂ ಇಂದಿರಾ ಗಾಂಧಿ ಅವರ ಬಳಿ ಸಮಂಜಸವಾದ ಉತ್ತರ ಇತ್ತು. ಈ ರೀತಿ ಸರ್ಕಾರದ ಬೊಕ್ಕಸದಿಂದ ರಾಜಮನೆತನಗಳಿಗೆ ಪೆನ್ಷನ್ ನೀಡೋದು ಅಸಮಾನತೆ ಕಾರಣ ಆಗುತ್ತೆ ಅಂತ, ಜೊತೆಗೆ ಇದರಿಂದ ಭಾರತದ ಆರ್ಥಿಕತೆಗೂ ತೊಂದರೆ ಆಗುತ್ತೆ ಅಂತ. ಅಂಡ್ ಮೋರ್ ಓವರ್ ನಾನು ಕೂಡ ಇಂದಿರಾ ಗಾಂಧಿ ಅವರ ಈ ಪಾಯಿಂಟ್ ಅನ್ನ ಒಪ್ತೀನಿ. ಇಂದಿರಾ ಗಾಂಧಿ ಅವರ ಈ ನಿಲುವನ್ನ ಈ ದೇಶದ ಜನ ಮೆಚ್ಕೊಳ್ತಾರೆ. ಆದ್ರೆ ಪ್ರೈವಿ ಪರ್ಸಸ್ ನ ಅಬೋಲಿಷನ್ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಯಾಕಂದ್ರೆ ಪ್ರೈವಿ ಪರ್ಸಸ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇತ್ತು. ಇದನ್ನ ಅಬೋಲಿಷನ್ ಮಾಡ್ಲೇಬೇಕು ಅಂದ್ರೆ ಸಂವಿಧಾನದಲ್ಲಿ ತಿದ್ದುಪಡಿ ಆಗ್ಬೇಕಾಗಿತ್ತು. ಈ ಬಿಲ್ ಅನ್ನ ಪಾರ್ಲಿಮೆಂಟ್ ಮುಂದೆ ಇಟ್ಟಾಗ ಕೇವಲ ಒಂದೇ ಒಂದು ಓಟ್ ಅಲ್ಲಿ ಫೇಲ್ ಆಗುತ್ತೆ. ಆದ್ರೆ ಇಂದಿರಾ ಗಾಂಧಿ ಅವರು ಸುಮ್ನೆ ಕೂರ್ಲಿಲ್ಲ. ಈ ಒಂದು ಪ್ರಪೋಸ್ ನ ಪ್ರೆಸಿಡೆಂಟ್ ಮುಂದೆ ಇಡ್ತಾರೆ. ರಾಷ್ಟ್ರಪತಿಗಳು ಈ ಬಿಲ್ ನ ಪಾಸ್ ಮಾಡುವ ಮೂಲಕ ಐಕಾನಿಕ್ ಆರ್ಡರ್ ನ ಪಾಸ್ ಮಾಡ್ತಾರೆ. ಈ ಎಲ್ಲಾ ರಾಜರುಗಳು ರಾಜರಾಗಿದ್ರು. ಆದ್ರೆ ಈಗ ಅವರ ಸಂಸ್ಥಾನ ಭಾರತ ದೇಶದ ಒಂದು ಭಾಗ ಅಂದ್ಮೇಲೆ ಅವರಿಗೆ ಸರ್ಕಾರದಿಂದ ಪೆನ್ಷನ್ ಕೊಡುವ ಅಗತ್ಯ ಇಲ್ಲ ಅಂತ. ಆದ್ರೆ ಗ್ವಾಲಿಯರ್ ರಾಜ ಪ್ರೆಸಿಡೆಂಟ್ ಆರ್ಡರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಪ್ರೆಸಿಡೆಂಟ್ ಆರ್ಡರ್ ನ ಅಸಂವಿಧಾನಿಕ ಅಂತ ಡಿಕ್ಲೇರ್ ಮಾಡುತ್ತೆ. ಇದಾಗಿ 12 ದಿನಗಳ ನಂತರ ಇಂದಿರಾ ಗಾಂಧಿ ಅವರು ಬಡ ಜನರಿಗಾಗಿ ಮಾಡುವ ಕೆಲಸಗಳನ್ನ ಶ್ರೀಮಂತರು ಹಾಗೂ ಪ್ರಭಾವಿಗಳು ಹತ್ತಿಕ್ತಾ ಇದ್ದಾರೆ ಅಂತ 4ನೇ ಲೋಕಸಭಾವನ್ನ ಡಿಸಾಲ್ವ್ ಮಾಡಿ ಚುನಾವಣೆಯನ್ನ ಘೋಷಣೆ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಘೋಷಣೆಯೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಈ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಇಂದಿರಾ ಗಾಂಧಿ ಅವರು ವಿನ್ ಆಗ್ತಾರೆ, ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅಂದ್ರೆ ಜನರ ಕಲ್ಯಾಣಕ್ಕಾಗಿ ನಾನು ಯಾವ ಹಂತಕ್ಕಾದ್ರೂ ಹೋಗ್ತೀನಿ ಅನ್ನೋದನ್ನ ಈ ಮೂಲಕ ಇಂದಿರಾ ಗಾಂಧಿ ಅವರು ತೋರಿಸಿದ್ರು. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಪ್ರೈವಿ ಪರ್ಸಸ್ ಬಿಲ್ ಅನ್ನ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ತಾರೆ. ಈ ಬಾರಿ ಪ್ರೈವಿ ಪರ್ಸಸ್ ಬಿಲ್ ಪಾಸ್ ಆಗುತ್ತೆ. ಈ ಮೂಲಕ ಭಾರತದಲ್ಲಿ ಇಂದಿರಾ ಗಾಂಧಿ ಅವರ ಹೊಸ ಯುಗ ಪ್ರಾರಂಭ ಆಗುತ್ತೆ. ರಾಜಕೀಯದಲ್ಲಿ ಬಹಳ ಪ್ರಭಾವಶಾಲಿ ಆಗ್ತಾರೆ. ಈ ಮೂಲಕ ಇಂದಿರಾ ಗಾಂಧಿ ಅವರನ್ನ ಫೇಸ್ ಮಾಡೋದು ಅಸಾಧ್ಯ ಎಂಬ ಭಾವನೆ ವಿರೋಧಿಗಳಲ್ಲಿ ಮೂಡುತ್ತೆ. 1971ರಲ್ಲಿ ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್ ಅಲ್ಲಿ ಬಹಳಷ್ಟು ಘರ್ಷಣೆ ಆಗ್ತಿರುತ್ತೆ. ಇದೇ ವರ್ಷ ಮಾರ್ಚ್ ಅಲ್ಲಿ ವೆಸ್ಟ್ ಪಾಕಿಸ್ತಾನ್ ಆರ್ಮಿ ಈಸ್ಟ್ ಪಾಕಿಸ್ತಾನ್ ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈಸ್ಟ್ ಪಾಕಿಸ್ತಾನದವರು ನಾವು ಪಾಕಿಸ್ತಾನದ ಭಾಗ ಆಗೋದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾರೆ. ನಾವು ಪ್ರತ್ಯೇಕ ರಾಷ್ಟ್ರ ಆಗ್ತೀವಿ ಅಂತ ಹೇಳ್ತಾರೆ. ದೆನ್ ಈಸ್ಟ್ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ್ ಅಂತ ಹೆಸರಿಡ್ತಾರೆ. ಬಾಂಗ್ಲಾದೇಶದ ವಿಚಾರದಲ್ಲೂ ಕೂಡ ಇಂದಿರಾ ಗಾಂಧಿ ಅವರ ಕೊಡುಗೆ ಬಹಳಷ್ಟಿದೆ. ಈ ಮೂಲಕ ಅವರು ರಾನ್ ನ ಯಾವ ರೀತಿ ಸ್ಥಾಪನೆಯನ್ನ ಮಾಡಿದ್ರು ಅನ್ನೋದು ಕೂಡ ಭಾರತೀಯರೆಲ್ಲರಿಗೂ ಕೂಡ ಗೊತ್ತಾಗ್ಲೇಬೇಕು. ನೋಡಿ, ಸಂವಿಧಾನದ ತಿದ್ದುಪಡಿ ವಿಚಾರದಲ್ಲಿ ಇಂದಿರಾ ಗಾಂಧಿ ಅವರು ಯಾವ ನಿಲುವುಗಳನ್ನ ತೆಗೆದುಕೊಂಡ್ರೋ ಅದಕ್ಕೆ ನಮ್ಮ ವಿರೋಧ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆದ್ರೆ ಆಕೆ ತೆಗೆದುಕೊಂಡಂತಹ ಕೆಲವು ಒಳ್ಳೆ ನಿರ್ಧಾರಗಳಿಗೆ ಭಾರತೀಯರೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಜೈ ಹಿಂದ್, ವಂದೇ ಭಾರತ ಮಾತರಂ.